ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕರಿಯಂಗಳ ಗ್ರಾಮದಲ್ಲಿ ಮಂದಗಮನೆಯಾಗಿ ಹರಿಯುತ್ತಿರುವ ಫಲ್ಗುಣಿ ನದಿ ತೀರದಲ್ಲಿ ಕಂಗೊಳಿಸುತ್ತಿರುವ ಪುಣ್ಯಕ್ಷೇತ್ರ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ತಾಯಿಯ ದಿವ್ಯ ಸಾನ್ನಿಧ್ಯ. ಕೇರಳಾಧಿಪ ಸುರತ ಮಹಾರಾಜ ತನ್ನ ಸಂಕಷ್ಟ ಪರಿಹಾರಕ್ಕಾಗಿ ಸುಮೇಧ ಮಹಾಮುನಿಗಳ ಅಪ್ಪಣೆಯಂತೆ ನಿರ್ಮಿಸಿದ ಮೃಣ್ಮಯ ಮೂರ್ತಿ ಶ್ರೀ ರಾಜರಾಜೇಶ್ವರಿ ಮಾತೆಯೇ ಇಲ್ಲಿಯ ಆರಾಧ್ಯ ಮೂರ್ತಿ. ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಭದ್ರಕಾಳಿ, ಸುಬ್ರಹ್ಮಣ್ಯ, ಮಹಾಗಣಪತಿ, ವ್ಯಾಘ್ರ ಸುರಶೂಲಿನಿ, ನಂದಿನಿ, ಮುಂಡಿನಿ, ಬ್ರಹ್ಮವಟು, ವಿಷ್ಣುವಟು ಮೊದಲಾದ ಮೃಣ್ಮಯ ಮೂರ್ತಿಗಳ ಆರಾಧನೆ ಈ ಕ್ಷೇತ್ರದ ವಿಶೇಷತೆ. ಅದಕ್ಕಾಗಿಯೇ ಈ ಕ್ಷೇತ್ರ ಪೊಳಲ್ ಎಂದರೆ ಮೃಣ್ಮಯಿ ಎಂಬ ಅನ್ವರ್ಥಕ ನಾಮವನ್ನು ಹೊಂದಿದೆ. ನಂಬಿ ಬಂದ ಭಕ್ತಾದಿಗಳ ದುಃಖ ದುಗುಡ ದುಮ್ಮಾನಗಳನ್ನು ಸಂಕಷ್ಟಗಳನ್ನು ನಿವಾರಿಸಿ ಮನಕ್ಕೆ ಸಾಂತ್ವನ ನೀಡುವ ಹಲವು ಶತಮಾನಗಳ ಇತಿಹಾಸವಿರುವ ಈ ಕ್ಷೇತ್ರ ಇದೀಗ ಪುನರ್ನವೀಕರಣ ಕಾರ್ಯದೊಂದಿಗೆ ಪುನಃ ಪ್ರತಿಷ್ಠೆ ಸನ್ನಿಧಿಯ ಚೈತನ್ಯಾಭಿವೃದ್ಧಿಗೆ ಪೂರಕವಾದ ಬ್ರಹ್ಮಕಲಶ ಮಹೋತ್ಸವಕ್ಕೆ ಅಣಿಯಾಗುತ್ತಿದೆ. ಈ ಊರಿನ ಪರ ಊರಿನ ಸಮಸ್ತ ಭಕ್ತಾದಿಗಳು, ಸಾವಿರ ಸೀಮೆಯ ವ್ಯಾಪ್ತಿಗೊಳಪಟ್ಟ ಎಲ್ಲಾ ಬಂಧುಗಳು ವಿವಿಧ ರೀತಿಯಲ್ಲಿ ನಿರ್ಮಾಣ ಕಾರ್ಯದಲ್ಲಿ ಭಾಗಿಗಳಾಗಿ ಕೃತಾರ್ಥರಾಗುತ್ತಿದ್ದಾರೆ. ಈಗಾಗಲೇ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಗರ್ಭಗುಡಿಯ ಶಿಲಾನ್ಯಾಸ, ಪಾದುಕಾನ್ಯಾಸ ನಡೆದು ಚಾವಣಿಯವರೆಗಿನ ಕಾರ್ಯ ಮುಕ್ತಾಯವನ್ನು ಕಾಣುತ್ತಿದೆ. ತಾಯಿ ರಾಜರಾಜೇಶ್ವರಿಯ ಗರ್ಭಗುಡಿ ಸುತ್ತುಪವಳಿ ನಿರ್ಮಾಣ ಕಾಮಗಾರಿಗಳು ಭರದಿಂದ ಸಾಗುತ್ತಿದೆ. ಬಂಧುಗಳೇ, ಇದು ನಮ್ಮ ದೇವಾಲಯ, ನಮ್ಮ ಭಕ್ತಿ ಶ್ರದ್ಧೆ ಹಾಗೂ ನಂಬಿಕೆಗಳ ದ್ಯೋತಕ, ನಮ್ಮ ಸಂಕಷ್ಟ ಪರಿಹಾರ ಕಾರಕಳಾದ ಜಗನ್ಮಾತೆಯ ದಿವ್ಯ ಸನ್ನಿಧಿ. ಇದರ ನಿರ್ಮಾಣ ಕಾರ್ಯದಲ್ಲಿ ನಾವು ತನು ಮನ ಧನಗಳ ಸಂಪೂರ್ಣ ಸಹಕಾರದೊಂದಿಗೆ ಭಾಗಿಯಾಗುವುದಕ್ಕೆ ನಾವು ಮುಂದಡಿ ಇಡಲೇಬೇಕು. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಪುನರ್ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಬದುಕಲ್ಲಿ ದೊರಕುವ ಈ ಅಪೂರ್ವ ಸೌಭಾಗ್ಯದಲ್ಲಿ ಭಾಗಿಗಳಾಗಲು ನೀವು ಮಾಡಬೇಕಾದುದು ಇಷ್ಟೇ. ಬನ್ನಿ, ಕರಸೇವೆಯಲ್ಲಿ ಭಾಗಿಗಳಾಗಿ ಗರಿಷ್ಠ ಪ್ರಮಾಣದ ಅಥವಾ ತಮ್ಮ ಶಕ್ತ್ಯಾನುಸಾರ ದೇಣಿಗೆಯನ್ನಿತ್ತು ಕ್ಷೇತ್ರದ ನಿರ್ಮಾಣದಲ್ಲಿ ಸಹಕರಿಸಿ. ಕ್ಷೇತ್ರದ ಕಾಮಗಾರಿಗೆ ತಗಲುವ ಖರ್ಚು ವೆಚ್ಚಗಳಿಗೆ ನಿಮ್ಮದೇ ಆದ ಪ್ರಾಯೋಜಕತ್ವದ ಕೊಡುಗೆಯನ್ನೂ ನೀಡಿ. ಒಟ್ಟಿನಲ್ಲಿ ಈ ದೇವಾಲಯ ನಮ್ಮದು, ಇದರ ಅಭಿವೃದ್ಧಿಯ ಹೊಣೆಯೂ ನಮ್ಮದು ಎಂಬುದನ್ನು ಅರಿತು ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಗಳಾಗಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಎಂಬ ನಿವೇದನೆಯನ್ನು ಆಡಳಿತ ಮಂಡಳಿ ಹಾಗೂ ಅಭಿವೃದ್ಧಿ ಮಂಡಳಿಯ ಪರವಾಗಿ ಭಿನ್ನವಿಸಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, 2018 ಮಾರ್ಚ್ ತಿಂಗಳ ಅವಧಿಯಲ್ಲಿ ತಾಯಿ ಜಗನ್ಮಾತೆಯ ಕ್ಷೇತ್ರದ ಬ್ರಹ್ಮಕಲಶ ಮಹೋತ್ಸವಕ್ಕೆ ನಾವೆಲ್ಲರೂ ಸಂಪೂರ್ಣ ಸನ್ನದ್ಧರಾಗೋಣ. ಬನ್ನಿ, ಸನ್ನಿಧಿಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ. ಇರೆನು ತೂಪಿದಿಟ್ಟಿ